ಯಶ್ ಜೊತೆ ತಾಯಿಗೆ ಭಿನ್ನಾಭಿಪ್ರಾಯ ಇದೆಯಾ? ಸೊಸೆ ರಾಧಿಕಾ ಪಂಡಿತ್ ಜೊತೆಗೆ ಜಗಳ ಹಾಕಿದ್ಯಾ? ಊಹಾಪೋಹಗಳಿಗೆ ಉತ್ತರ ಕೊಟ್ಟಿರುವಂತಹ ಕೊತ್ತಲವಾಡಿ ಪುಷ್ಪವ್ವ ಏನೇನೋ ಮಾತನಾಡಿ ಯಶ್ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಯಶ್ ತಾಯಿಗೆ ಹಾಗೂ ಯಶ್ ಜೊತೆಗೆ ಭಿನ್ನಾಭಿಪ್ರಾಯ ಇದೆಯಾ ಅಂತ ಹೇಳಿ ಸೊಸೆ ರಾಧಿಕಾ ಪಂಡಿತ್ ಜೊತೆಗೆ ಜಗಳ ಹಾಕಿದ್ಯಾ? ಊಹಾಪೋಹಗಳಿಗೆ ಉತ್ತರ ಕೊಟ್ಟಿರುವಂತಹ ಕೊತ್ತಲವಾಡಿ ಪುಷ್ಪವ್ವ ಏನೇನೋ ಮಾತನಾಡಿ ಯಶ್ ಹೆಸರು ಹಾಳು ಮಾಡ್ತಾ ಇದ್ದಾರೆ ಎನ್ನುವಂತಹ ಹೇಳಿಕೆಯನ್ನ ಯಶ್ ಪುಷ್ಪವ್ವ ಅವರು ಮಾತನಾಡಿರುವಂಥದ್ದು ಎನ್ನುವಂತಹ ಹಲವಾರು ಟೀಕೆಗಳಿಗೆ ನಿರ್ಮಾಪಕಿ ಪುಷ್ಪಾ ಕೌಂಟರ್ನ ಕೊಟ್ಟಿದ್ದಾರೆ. ನನ್ನ ಮಗ ಅವನು ಯಾರು ಹೇಳೋಕೆ, ಬೇರೆಯವ್ರು ಯಾರು ಹೇಳೋಕ್ಕೆ, ನನ್ನ ಮಗನ ಹೆಸರನ್ನ ಹೆಂಗಾದ್ರೂ ತಗೊಳ್ತೀನಿ, ನಾನು ಹೇಳ್ಕೊಳ್ತೀನಿ, ನನ್ನ ಮಗನನ್ನ ಎಲ್ಲಿಗೆ ಕಳಿಸಬೇಕೋ ಕಳಿಸಿದ್ದೀನಿ. ಈ ಮಾತನಾಡೋರಿಗೆ ಬೇರೆ ಕೆಲಸ ಇರಲ್ಲ, ಮಾತನಾಡ್ತಾರೆ. ನಾನು ಯಾಕೆ ಅವರ ಪ್ರಶ್ನೆಗಳಿಗೆಲ್ಲ ಸ್ಪಷ್ಟನೆ ಕೊಡಬೇಕು? ನಾನು ಜಗಳ ಆಡಿದ್ದೀವಿ ಅಂದರೆ ಅದು ಸರಿ ಆಗುತ್ತಾ? ರಸ್ತೆ ಹಳ್ಳ ಬಿದ್ದಿದೆ, ಸರಿ ಮಾಡಿಸ್ತೀರಾ? DKಗೆ ಹೇಳಿ, ಮೊದಲು ರಸ್ತೆ ಸರಿ ಮಾಡಿಸಿ, ಆಮೇಲೆ ಯಶ್ ಮನೆ ಸರಿ ಮಾಡಿ. ತುಂಬ ಖಾರವಾಗಿ ಉತ್ತರವನ್ನು ಕೊಟ್ಟಿರುವಂತಹ ಕೊತ್ತಲವಾಡಿ ಪುಷ್ಪವ್ವ. ಎಸ್ ವೀಕ್ಷಕರೇ, ಕೊತ್ತಲವಾಡಿ ಪುಷ್ಪ ಅವರು ಸಾಕಷ್ಟು ಮಾತುಗಳನ್ನು ಆಡಿರುವಂಥದ್ದು. ಏನಪ್ಪ ಅಂತಂದರೆ, ಕೊತ್ತಲವಾಡಿ ಪುಷ್ಪವ್ವ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ರು ಪುಷ್ಪ ಅವರಿಗೆ. ಏನಂತ ಕಾಮೆಂಟನ್ನು ಮಾಡ್ತಾ ಇದ್ರು ಅಂತಂದರೆ, ನೀವು ಖಾರವಾಗಿ ಮಾತನಾಡುವಂಥದ್ದು ಅದು ಯಾಕೋ ಸರಿಯಾಗಿ ಅನ್ನಿಸ್ತಾ ಇಲ್ಲ. ಯಶ್ ಅವರ ಹೆಸರು ಸುಮ್ಮನೆ ತಗೊಳ್ತಾ ಇದ್ದೀರಿ, ಅವ್ರ ಹೆಸರು ಕೂಡ ನೀವು ಹಾಳು ಮಾಡ್ತಾ ಇದ್ದೀರಿ. ಇನ್ನು ನಿಮ್ಮನ್ನು ಮತ್ತೆ ನಿಮ್ಮ ಸೊಸೆಯನ್ನು ನೋಡಿದ್ರೆ ಸರಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಅನ್ನುವಂಥ ಸಾಕಷ್ಟು ಕಾಮೆಂಟ್ಗಳು ಕೂಡ ಬಂದಿತ್ತು. ಅದಕ್ಕೆ ಉತ್ತರವಾಗಿ ಖಾರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಕೊತ್ತಲವಾಡಿ ಪುಷ್ಪವ್ವ. ಏನಪ್ಪ ಖಾರವಾಗಿ ಉತ್ತರ ಅಂತಂದರೆ, DKಗೆ ಹೇಳಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ರಸ್ತೆ ಸರಿ ಮಾಡಿಸಿ, ಆಮೇಲೆ ಯಶ್ ಮನೆಯ ಒಂದು ವಿವಾದವನ್ನು ಸರಿ ಮಾಡೋಕ್ಕೆ ಬನ್ನಿ. ಮೊದಲು ಇಂಡೈರೆಕ್ಟಾಗಿ ಹೇಳಿದ್ದಾರೆ, ಮೊದಲು ನಿಮ್ಮದು ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರು ನೋಡ್ಕೊಳಕ್ಕೆ ಬರುವಂತೆ ಅಂತ, ನಿಮ್ಮನೇನೇ ಹರ್ಕೊಂಡು ಬಿದ್ದಿದೆ ಅಂತ ಹೇಳಿ ಪುಷ್ಪವ್ವ ಹೇಳಿರುವಂಥದ್ದು. ಇನ್ನು ರಾಕಿಂಗ್ ಸ್ಟಾರ್ ಅವರ ಯಶ್ ಅವರ ತಾಯಿ ಸಿನಿಮಾ ವಿತರಣೆಯ ಕೆಲಸವನ್ನು ಮಾಡ್ತಾ ಇರುವಂಥದ್ದು, ಅದು ಆಲ್ರೆಡಿ ಹೇಳಿದ್ದೇವೆ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಇನ್ನು ಪುಷ್ಪವ್ವನ ಬಾಯಿಗೆ ಬಿದ್ದರೆ ಉಳ್ದೋರುಂಟೆ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.